ಎರಡೂ ಭಿನ್ನಾಭಿಪ್ರಾಯವನ್ನು ತೊಡೆದು ಈಗ ಹೋರಾಟ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಇನ್ನೊಂದು ಕಡೆಗೆ ತೆರಿಗೆ ಇಲಾಖೆ ನೋಟಿಸ್ ಖಂಡಿಸಿ ಹಾಲು ಮಾರಾಟವನ್ನು ಬಂದ್ ಮಾಡಲಾಗ್ತಾ ಇದೆ. ಬೇಕರಿ ಮತ್ತು ದಿನಸಿ ಅಂಗಡಿಗಳು, ಕಾಂಡಿಮೆಂಟ್ಸ್ ಇಲ್ಲಿ ಎಲ್ಲ ಕಡೆ ಸ್ಟ್ರೈಕ್ ಆಗ್ತಾ ಇದೆ. ಸೊ ಗ್ರಾಹಕರಿಗೆ ಬೇಸಿಕ್ ಫೆಸಿಲಿಟಿನಲ್ಲಿ ಬರುವಂತಹ ಹಾಲು ನಿಜವಾಗ್ಲೂ ಸಿಗ್ತಾ ಇದೆಯಾ ಇಲ್ವಾ? ಈ ಪ್ರಶ್ನೆಗೆ ಪಬ್ಲಿಕ್ ಟಿವಿ ಬೆಳಗ್ಗೆನೇ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಎಲ್ಲ ಕಡೆ ಹೋಗಿ ಜನರಿಗೆ ಏನಾದರೂ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆಯಾ, ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದನ್ನೆಲ್ಲ ನೋಡ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆ 4:15 ಸ್ಟಾರ್ಟ್ ಆಗುತ್ತೆ ಹಾಲಿನ ವ್ಯಾಪಾರ ಎಲ್ಲ ಸಾಮಾನ್ಯವಾಗಿ. ಇನ್ನು ಜನ ಅಂಗಡಿಗಳಿಗೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋದು ಒಂದು 5:30. ಈ ವಾಕಿಂಗ್ ಅಂತ ಹೋದವರು ವಾಪಸ್ ಬರಬೇಕಾದ್ರೆ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಬರೋದೆಲ್ಲ ವಾಡಿಕೆ. ಸೊ ಹಂಗೆ ಆಗ್ತಾ ಇದೆಯಾ ಇಲ್ಲಿ? ಸಪ್ಲೈ ಎಷ್ಟು ಕಡಿಮೆ ಇದೆ? ಮತ್ತು ಒಗ್ಗಟ್ಟು ವರ್ತಕರಲ್ಲಿ ಯಾವ ಮಟ್ಟಕ್ಕೆ ಕಂಡು ಬರ್ತಾ ಇದೆ? ಜನಕ್ಕೆಲ್ಲಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ? ಯಾಕಂದರೆ ಒಂದು ನಿಗದಿತ ಸ್ಥಳನೆಲ್ಲ ಇಟ್ಕೊಂಡು ಮಾರ್ತಿರ್ತಾರೆ ಹಾಲನ್ನ. ಪ್ರತಿದಿನ ಅದೇ ವಾಕಿಂಗಿಂದ ಬರೋರು ಅಲ್ಲೇ ತಗೊಳ್ತಾರೆ. ನೋಡೋಣ ಏನಾಗುತ್ತಂತ. ಡೀಟೇಲ್ಸ್ ಕೊಡ್ತಾರೆ ರಾಘು. ಇವತ್ತೇನಾದರೂ ವ್ಯತ್ಯಯ ಆಗಿರೋದು ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇದೆಯಾ ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತಾ? ಮಮತಾ, ಆರಂಭದಲ್ಲಿ ಆ ರೀತಿಯಾದಂಥ ಯಾವುದೇ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಸಾಮಾನ್ಯವಾಗಿ ಯಾವ ರೀತಿಯಾಗಿ ಮಾರಾಟ ಆಗ್ತಾ ಇತ್ತು ಅದೇ ರೀತಿಯಾದಂಥ ಮಾರಾಟಗಳೆಲ್ಲವೂ ಕೂಡ ಕಾಣ್ತಾ ಇದೆ. ಬಟ್ ಆದರೆ ಕೆಲವೊಂದಷ್ಟು ಕಾಂಡಿಮೆಂಟ್ಸ್ಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಟೀನನ್ನು ಮಾರೋದಿಲ್ಲ ಅನ್ನುವಂತಹ ಒಂದಷ್ಟು ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಬೆಳಗ್ಗೆ ಸಾಮಾನ್ಯವಾಗಿ ದಿನನಿತ್ಯ ಮಾರ್ತಾ ಇದ್ದಂತಹ ಟೀ ಕಾಫಿಗಳು ಏನಿರ್ತಾ ಇತ್ತು ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡೋದ್ರ ಮುಖಾಂತರವಾಗಿ ನಾವು ಟೀ ಕಾಫಿಯನ್ನು ಮಾರೋದಿಲ್ಲ ಅಂತ ಹೇಳಿ ಬಹಳ ಸೀರಿಯಸ್ ಆಗಿ ಈ ಬಂದನ್ನು ತೆಗೆದುಕೊಂಡ ಹಾಗೆ ಕಾಣ್ತಾ ಇದೆ. ಸದ್ಯ ನಾನು ಈಗ ನವರಂಗ್ ಸರ್ಕಲ್ನ ಬಳಿ ಇರುವಂತಹ ಒಂದು ಕಾಂಡಿಮೆಂಟ್ಸ್ನ ಮುಂಭಾಗದಲ್ಲಿದ್ದೇನೆ. ಅವರು ಕೂಡ ಬೆಳಗ್ಗೆ ನಮ್ಮ ಜೊತೆ ಅದೇ ಮಾತಾಡ್ತಾ ಇದ್ರು. ನಾವು ಇವತ್ತು ಹಾಲನ್ನೇ ಹಾಕ್ಸ್ಕೊಂಡಿಲ್ಲ, ನಾವು ಯಾವುದೇ ಕಾರಣಕ್ಕೂ ಟೀ ಕಾಫಿಯನ್ನು ಮಾರೋದಿಲ್ಲ ಅಂತ. ಇನ್ನು ಹಾಲಿನ ಮಾರಾಟದ ವ್ಯಾಪಾರಕ್ಕೆ ಬರೋದಾದ್ರೆ ಅನೇಕ ಕಡೆ ನೆನ್ನೆ ಸ್ಟಾಕ್ ಒಂದಷ್ಟು ಇತ್ತು, ಅವುಗಳನ್ನು ಖಾಲಿ ಮಾಡಬೇಕಿದೆ ಸರ್. ಹಾಗಾಗಿ ನಾವು ಒಂದಷ್ಟು ಹಾಲ್ಗಳನ್ನು ಹಾಕ್ಸ್ಕೊಳ್ತಾ ಇದ್ದೇವೆ. ಅದೆಲ್ಲವೂ ಆದ ಮೇಲೆ 8 ಗಂಟೆ ನಂತರದಲ್ಲಿ ಈ ರೀತಿಯಾದಂಥ ಬಂದ್ ಏನಿದೆ, ಮಾರಾಟ ಏನಿದೆ ಕಂಪ್ಲೀಟ್ ಆಗಿ ಸ್ಥಗಿತ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. 8 ಗಂಟೆಯ ನಂತರದಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಕಾರ್ಮಿಕ ಪರಿಷತ್ ಕೂಡ ಅದನ್ನ ಸಂಬಂಧಪಟ್ಟಂತೆ ಮತ್ತಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅದಾದ ಬಳಿಕ ಕಂಪ್ಲೀಟ್ ಆಗಿ ಮಾರಾಟ ಏನಿರ್ತಾ ಇತ್ತು ಅದನ್ನು ಕೂಡ ನಿಲ್ಲಿಸುವಂಥ ಸಾಧ್ಯತೆ ಇದೆ. ಆರಂಭದಲ್ಲಿ ಒಂದಷ್ಟು ಕಾಂಡಿಮೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ನಾವು ಮಾರೋದಿಲ್ಲ ಅನ್ನುವಂತಹ ನಿಲುವನ್ನ ತಾಳಿರುವಂಥದ್ದು ಸದ್ಯಕ್ಕೆ ಕಂಡು ಬರ್ತದೆ. ಬಟ್ ಆದರೆ ಹಾಲಿನ ಮಾರಾಟದ ವಿಚಾರದಲ್ಲಿ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳಂತೂ ವ್ಯಕ್ತ ಆಗ್ತಾ ಇದೆ. ನನ್ನೊಟ್ಟಿಗೆ ಕಾಂಡಿಮೆಂಟ್ಸ್ನವ್ರು ಇದ್ರೆ ನಾನು ಮಾತನಾಡಿಸ್ತೇನೆ. ಸರ್, ನಿಮ್ಮಲ್ಲಿ ರೆಗ್ಯುಲರ್ ಆಗಿ ಟೀ ಕಾಫಿ ಎಲ್ಲ ಮಾರ್ತಾ ಇದ್ರಿ, ಇವತ್ತು ನಿಲ್ಸಿದ್ರೆ ಹೇಗೆ? ಏನು ಸರ್ ಮಾಡೋದು, ಹಿಂಗೆ ಟ್ಯಾಕ್ಸು ಅಂತ ಹೇಳ್ತಾ ಇದ್ರೆ ರಾಜ್ಯ ಜನತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗಂತೂ. ಸ್ಟಾಪ್ ಮಾಡಿದ್ದೀರಾ ನೀವು? ನಾವು ಕಂಪ್ಲೀಟ್ಲಿ ಸ್ಟಾಪ್. 3 ದಿನ ಏನೂ ಇಲ್ಲ. ರೆಗ್ಯುಲರ್ ಆಗಿ ಹಾಲು ಮೊಸರು ಇದೆಯನ್ನಾದ್ರೂ ನೀವು ಮಾರಾಟ ಮಾಡ್ತಾ ಇದ್ರೆ ಹೇಗೆ? ನಾವು ಮೊದಲು ಮಾರ್ತಾ ಇದ್ವಿ, ಇವತ್ತು ಪೂರ್ತಿ ಸ್ಟಾಪ್ ಮಾಡಿದ್ವಿ. ಅದನ್ನು ನಿಲ್ಸ್ಬಿಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದು ಸ್ಟಾಪ್ ಮಾಡಿದೀವಿ. ಬಂದವ್ರು ಏನು ಕೇಳ್ತಾ ಇದ್ರಾ ಯಾಕೆ ಮಾರ್ತಾ ಇಲ್ಲ, ಏನು ನಮಗೆ ಸಿಗಲ್ಲ ಅನ್ನೋದನ್ನ? ಅದೇ ಹೇಳ್ತಾ ಇದೀವಿ ನಾವು, ಮತ್ತೆ ಹೇಳ್ತಾ ಇದೀವಿ. ನೀವು ನಮ್ಮನ್ನು ಕೇಳೋದ್ ಬದಲು ರಾಜ್ಯ ಸರ್ಕಾರ ಕೇಳಿ. ನಮ್ಗೆ ಹಾಕ್ಸಿರೋ ಟ್ಯಾಕ್ಸ್ನ ನಮಗೆ ರಿಲೀಫ್ ಮಾಡಿಸಿ, ಅದರಿಂದ ನಾವು ಮತ್ತೆ ರೀಓಪನ್ ಮಾಡ್ತೀವಿ. ನಿಮಗೂ ನೋಟಿಸ್ ಬಂದಿದೆಯಾ? ನಮ್ಗೇನು ನೋಟಿಸ್ ಬಂದಿಲ್ಲ, ಬರೋ ಮೂಮೆಂಟ್ ಇದೆ. ಸೊ ಹಂಗಾಗಿ ನೀವು ಸ್ಟಾಪ್ ಮಾಡಿದ್ದೀರಿ ಕಂಪ್ಲೀಟ್ ಆಗಿ. ನೀವು ಬಂದಲ್ಲಿ ಭಾಗಿ ಆಗ್ತೀವಿ, ನಾವು ಬರ್ತೀವಿ. ಓಕೆ, ಇದು ಕಾಂಡಿಮೆಂಟ್ಸ್ ಅವ್ರ ಮಾತು. ಇವರು ಕೂಡ ರೆಗ್ಯುಲರ್ ಆಗಿ ಹಾಲು ಮೊಸರುಗಳನ್ನು ಹಾಕ್ಸ್ಕೊಳ್ತಾ ಇದ್ರು, ಅಂದ್ರೆ ಹಾಲಿನ ಉತ್ಪನ್ನಗಳನ್ನು ಇವರು ಕೂಡ ಹಾಕ್ಸ್ಕೊಳ್ತಾ ಇದ್ರು. ಬಟ್ ಈಗ ಯಾವಾಗ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ನಾವು ಹಾಲು ಮೊಸರು ಜೊತೆಗೆ ಟೀ ಕಾಫಿಯನ್ನು ಕೂಡ ಮಾರೋದಿಲ್ಲ ಅನ್ನುವಂಥ ನಿಲುವಿಗೆ ಬಂದಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಭಾಗಗಳಲ್ಲಿ ಅಂದ್ರೆ ಒಂದಷ್ಟು ಭಾಗಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಮತ್ತೊಂದಷ್ಟು ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸಮಯ ಕಳೆದಂತೆ ಇದು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಮಮತಾ, ರಾಘು, ಈಗ ಈ ಹೋರಾಟ ಅಥವಾ ಪ್ರತಿಭಟನೆಯಲ್ಲಿ 2 ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಒಂದು ಕಡೆಗೆ ವ್ಯಾಪಾರಿಗಳು ಒಕ್ಕೂಟ ಹೇಳ್ತಾ ಇತ್ತು, ಇಲ್ಲ ನಾವು ಎಲ್ಲಾನು ಒದಗಿಸ್ತೀವಿ ಬೇಸಿಕ್ ಫೆಸಿಲಿಟೀಸ್ನ, ಹೋರಾಟ ನಮ್ಮ ಸರ್ಕಾರದ ವಿರುದ್ಧ ಅಂತ. ಈ ಕಡೆ ಕಾರ್ಮಿಕ ಪರಿಷತ್ ನೋಡಿದ್ರೆ ಇಲ್ಲ, ಹಾಲು ಪೂರೈಕೆಯನ್ನು ಮಾಡಲ್ಲ ನಾವು ಅಂತ ಇದ್ರು. ಸೊ ಭಿನ್ನಾಭಿಪ್ರಾಯ ಸರಿ ಹೋಗೋ ಕೆಲಸ ಆಗಿದೆಯಾ ನಿನ್ನೆ ರಾತ್ರಿ ತನಕ, ಅಥವಾ ಇವತ್ತು ಕೂಡ ಕನ್ಫ್ಯೂಷನ್ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆಯಾ? ಮಮತಾ, ಯಾರಿಗೆಲ್ಲ ನೋಟಿಸ್ ಬಂದಿದೆ ಅವರು ಬಹಳ ಕ್ಲಿಯರ್ ಆಗಿದ್ದಾರೆ. ನಾವು ಇದರಿಂದ ಆಚೆ ಬರಬೇಕಾದ್ರೆ ನಮಗೆ ಬೇರೆ ಆಯ್ಕೆ ಇಲ್ಲ. ಸೊ ನಾವು ಹಾಗಾಗಿ ಪ್ರತಿಭಟನೆ ಅಥವಾ ಬಂಧನ ಮುಖಾಂತರವಾಗಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥದ್ದು. ಯಾರಿಗೆಲ್ಲ ನೋಟಿಸ್ ಬಂದಿಲ್ಲ ಅವರು ಒಂದಷ್ಟು ಜನ ನಾವು ಪರವಾಗಿಲ್ಲ ಅನ್ನುವಂಥ ಒಂದು ವರ್ಗ ಇದೆ, ಪರವಾಗಿಲ್ಲ ಜನರಿಗೆ ಏನು ವ್ಯವಸ್ಥೆಗಳು ಬೇಕೋ ಅದನ್ನು ಮಾಡಿಕೊಡ್ತೇವೆ ಅಂತ. ಮತ್ತೊಂದು ವರ್ಗ ಕೂಡ ಇದೆ, ಮುಂದೆ ನಮಗೂ ಬರಬಹುದು. ಸೊ ಆ ಕಾರಣಕ್ಕಾಗಿ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು. ಅಂದರೆ ಕಂಪ್ಲೀಟ್
ಕಾರಣಕ್ಕಾಗಿ ಒಂದು ವರ್ಗ ಮಾತ್ರ ಈಗ ನಾವು ಈ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತೇವೆ ಎನ್ನುವಂಥ ನಿಟ್ಟಲ್ಲಿ ಇರುವಂಥದ್ದು. ಉಳಿದಂತೆ ಇತರ ವ್ಯಾಪಾರಿಗಳಿಗೂ ಕೂಡ ಆತಂಕ ಇರುವಂಥ ಕಾರಣಕ್ಕಾಗಿ ಸದ್ಯ ನಾವು ಕೂಡ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಥವಾ ಕಾರ್ಮಿಕ ಪರಿಷತ್ ಅಥವಾ ಇತರ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಸ್ಪಂದಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಬಟ್ 8 ಗಂಟೆ ನಂತರದಲ್ಲಿ ಪರಿಸ್ಥಿತಿಗಳೆಲ್ಲವೂ ಕೂಡ ಹೇಗಿರುತ್ತೆ, ಜನ ಅದಕ್ಕೆ ಹೇಗೆ ಹೊಂದ್ಕೊಳ್ತಾರೆ, ವ್ಯಾಪಾರಿಗಳು ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕಾದು ನೋಡಬೇಕಾಗುತ್ತೆ. 8 ಗಂಟೆ 9 ಗಂಟೆ ನಂತರದಲ್ಲಿ ಹಾಲಿನ ವ್ಯಾಪಾರಗಳಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ, ಯಾಕಂದ್ರೆ ಆ ಟೀ ಕಾಫಿಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವ್ಯತ್ಯಯಗಳು ಆಗುವಂಥದ್ದು ಕಂಡು ಬರುತ್ತೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಸಮಯ ಆದ ನಂತರದಲ್ಲಿ ಕಾದು ನೋಡಿದ್ರೆ ಇದರ ರೂಪುರೇಷೆ ಹೇಗಿದೆ, ಜೊತೆಗೆ ಇದರ ಪರಿಸ್ಥಿತಿಗಳು ಹೇಗಿದೆ ಅನ್ನುವಂಥ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಾಘು, ಒಟ್ಟಿನಲ್ಲಿ ಸ್ವಲ್ಪ ಸಮಯ ಬೇಕಾಗುತ್ತೆ ನಿಜವಾಗ್ಲೂ ಜನರಿಗೆ ಬಿಸಿ ಮುಟ್ತಾ ಇದೆಯಾ ಏನು ಕತೆ ಅಂತ ನೋಡೋದಕ್ಕೆ. ಈಗಷ್ಟೇ ವ್ಯಾಪಾರ ವಹಿವಾಟು ಸ್ಟಾರ್ಟ್ ಆಗಿದೆ.